ವೀಕ್ಷಕರೇ, ನೀವು ತುಂಬಾ ನೊಂದಿದ್ದೀರಾ? ಅದರಲ್ಲೂ ಬಾಲ್ಯಾವಸ್ಥೆಯಲ್ಲಿ ಅಥವಾ ಯೌವನಾವಸ್ಥೆಯಲ್ಲಿ ಅಥವಾ ನಡುಹರೆಯದಲ್ಲಿ ಬೇರೆ ಬೇರೆ ಕಾರಣಗಳಿಗೆ ನಿಮ್ಮ ಯಾವುದೋ ಆ ಘಟನೆ, ಯಾವ ಘಟನೆ ಅದು ಆಸೆ ಕಾಮದ ಒಂದು ಘಟನೆ, ಅದು ಅತ್ಯಾಚಾರ ಆಗಿರ್ಬೋದು, ಬಲವಂತ ಆಗಿರ್ಬೋದು, ಆಸೆಯಿಂದ ಸೇರಿದ ನೆನಪಾಗಿರ್ಬೋದು, ಯಾವುದೇ ಆದ್ರೂ ನೆನಪೇ. ಆ ನೆನಪುಗಳು ನಿಮ್ಮನ್ನ ಬಾಧಿಸ್ತಾ ಇವತ್ತಿನ ಲೈಂಗಿಕ ಜೀವನವನ್ನ ಹಾಳು ಮಾಡ್ತಾ ಇದ್ದಾವ? ಅವುಗಳನ್ನ ಗೆಲ್ಲೋದು ಹೇಗೆ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ. ಇದು ಶೀಲಾಕರಣ ಜರ್ನಲ್. ನಾನು ಶೀಲಾ ಭಟ್. ಇದು ಮಂಗಳವಾರದಲ್ಲಿ ನಾವು ಮಾಡುವ ಲೈಂಗಿಕ ಮತ್ತು ಮಾನಸಿಕ ಆರೋಗ್ಯ ಕಾರ್ಯಕ್ರಮ. ನನಗೊಬ್ಬ ಸ್ನೇಹಿತೆ ಇದ್ದಾಳೆ. ಅವಳಿಗೆ 6-7 ವರ್ಷದಲ್ಲಿ ಬಾಲ್ಯದಲ್ಲಿ ಸಹಪಾಠಿ, ಅದರಲ್ಲೂ ವಿದ್ಯಾರ್ಥಿನಿಯಿಂದಲೇ ಲೈಂಗಿಕ ಕಿರುಕುಳ ಆಗಿತ್ತು. ಇದು ಆಕೆಯ ಮನಸ್ಸಲ್ಲಿ ಬಾಧೆಯಂತ ಉಂಟು ಮಾಡಿತು. ಎಷ್ಟೋ ವರ್ಷಗಳವರೆಗೆ ತುಂಬಾ ನೋವನ್ನ ಅನುಭವಿಸಿದ್ಲು. ಹಾಗೆ ಇನ್ನೊಬ್ಬ ಸ್ನೇಹಿತೆ ಇದ್ಲು. ಅವಳಿಗೆ ಬಲವಂತದ ಮಾಘಸ್ನಾನ ಆಗಿತ್ತು. ಆ ಲೈಂಗಿಕ ಕ್ರಿಯೆ ಅದು ಮದುವೆ ಆದ್ಮೇಲೂ ಗಂಡನೊಂದಿಗೆ ಸೇರುವಾಗ ಆ ಹಳೆಯ ನೆನಪುಗಳೇ ಕಾಡ್ತಾ ಇದ್ವು ಆಕೆಗೆ. ಅದರಿಂದ ಆಕೆಗೆ ಗಂಡನೊಂದಿಗೆ ರಸ ನಿಮಿಷವನ್ನ ಅನುಭವಿಸೋದಕ್ಕೆ ಆಗ್ತಿರ್ಲಿಲ್ಲ. ಹಾಗೆ ಇನ್ನೊಬ್ಬ ನಡುಹರೆಯದ ಗೆಳತಿ, ಅವಳಿಗೆ ವಿವಾಹೇತರ ಸಂಬಂಧ ಆಗಿ ಅಲ್ಲಿ ಆಕೆ ಸಂತೋಷವನ್ನ ಅನುಭವಿಸಿದ್ಲು. ಆದ್ರೆ ಕಾರಣಾಂತರದಿಂದ ಆ ಸಂಬಂಧ ಮುಂದುವರಿಲಿಲ್ಲ. ಆದ್ರೆ ಆ ನೆನಪಿನಿಂದ ಆಕೆಗೆ ಹೊರಬರೋದಕ್ಕೆ ಆಗದೆ, ಈ ಕಡೆ ಇತ್ತ ಗಂಡನೊಂದಿಗೆ ಹೊಂದ್ಕೊಳ್ಳೋದಕ್ಕೂ ಆಗದೆ ತುಂಬಾ ನರಳಾಟವನ್ನ ಅನುಭವಿಸಿದ್ಲು. ಅದಲ್ಲದೆ ಬಹಳ ಸರಿ ಅತ್ಯಾಚಾರದಿಂದಾಗಿ ಆ ಘಟನೆಯನ್ನ ಮರೆಯೋದಕ್ಕೆ ಆಗೋದಿಲ್ಲ. ತುಂಬಾ ನೋವನ್ನ ಇಟ್ಕೊಂಡಿರುವಂತಹ ಬಹಳಷ್ಟು ಮಹಿಳೆಯರು ಈ ಸಮಾಜದಲ್ಲಿದ್ದಾರೆ. ಅವರಿಗೋಸ್ಕರ ಈ ಸಂಚಿಕೆ, ಎಸ್ಪೆಷಲಿ ಅಂತಹ ಮಹಿಳೆಯರಿಗೋಸ್ಕರ ಈ ಸಂಚಿಕೆ. ಇದನ್ನ ಪೂರ್ತಿಯಾಗಿ ನೋಡಿ. ಯಾರಾದರೂ ಅಂತಹ ಮಹಿಳೆಯರಿದ್ರೆ, ನಿಮ್ಮ ಗೆಳತಿಯರಿದ್ರೆ ಅಥವಾ ನೀವೇ ಆಗಿದ್ರೆ ಈ ಸಂಚಿಕೆಯ ಸದುಪಯೋಗವನ್ನ ತೆಗೆದುಕೊಳ್ಳಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಉಪಯುಕ್ತ ಅನ್ಸಿದ್ರೆ ಬೇರೆಯವರಿಗೂ ಶೇರ್ ಮಾಡಿ. ಇಂತಹ ಒಳ್ಳೆಯ ಜೀವನವನ್ನ ಮುನ್ನಡೆಸುವ ಮಾಹಿತಿಗಳಿಗಾಗಿ ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಬಹಳಷ್ಟು ಸಾರಿ ಏನ್ ಮಾಡ್ತೀವಿ, ಆಕ್ಸಿಡೆಂಟ್ ಆಗುತ್ತೆ, ಗಾಯ ಆಗುತ್ತೆ. ಗಾಯಕ್ಕೆ ನಾವು ಉಪ್ಪನ್ನು ಹಾಕ್ತಿವೋ ಮುಲಾಮನ್ನು ಹಚ್ತೀವೋ? ಗಾಯಕ್ಕೆ ಉಪ್ಪನ್ನು ಹಾಕೋದಿಲ್ಲ, ಮುಲಾಮನ್ನು ಹಚ್ತೀವಿ, ಹೌದಾ? ಆದ್ರೆ ನಾವು ಲೈಂಗಿಕ ಸಂಬಂಧಕ್ಕೆ ಬಂದ ತಕ್ಷಣ ಯಾಕೆ ಉಪ್ಪನ್ನ ಹಚ್ಚುತ್ತೀವಿ? ಉದಾಹರಣೆಗೆ, ನಾವು ಆಕ್ಸಿಡೆಂಟ್ ಅಂತ ನಾನು ಹೇಳಿದ್ದೆಲ್ಲ, ಮೊದಲೇ ಹೇಳಿದ ಎಲ್ಲ ಘಟನೆಗಳು ಒಂದು ಅಪಘಾತ. ಅದರಿಂದ ಮನಸ್ಸಿಗೆ ಗಾಯಗಾಗಿದೆ. ಅದರಲ್ಲೂ ಪುರುಷರಿಗೆ ಈ ವಿಷಯದಲ್ಲಿ ನೆನಪು ಕಡಿಮೆ, ಮಹಿಳೆಗೆ ನೆನಪು ಜಾಸ್ತಿ. ಮಹಿಳಾ ದಿನಾಚರಣೆಯಂದು ಇದು ನನ್ನ ಉಡುಗೊರೆ ಎಲ್ಲ ಮಹಿಳೆಯರಿಗೆ. ಯಾಕೆಂದ್ರೆ ಈ ನೆನಪುಗಳ ಬಾಧೆಯಿಂದಾಗಿ ಸೈಕೋಸೊಮ್ಯಾಟಿಕ್ ಕಾಯಿಲೆಗಳು, ಮನೋದೈಹಿಕ ಕಾಯಿಲೆಗಳು ಬೇರೆ ಬೇರೆ ರೂಪದಲ್ಲಿ ವ್ಯಕ್ತವಾಗಿ ಅದು ಬಾಧಿಸ್ತಾ ಇರೋದು ಅಷ್ಟಿಷ್ಟಲ್ಲ. ಇದರಿಂದಾಗಿ ಎಷ್ಟೋ ಹೆಣ್ಣು ಮಕ್ಕಳು ಮನೆಯಲ್ಲೇ ಡೋರ್ಮ್ಯಾಟ್ ಆಗಿದ್ದಾರೆ, ಅಥವಾ ತಮ್ಮ ಬಗ್ಗೆ ತಾವೇ ಪ್ರೀತಿಯನ್ನ ಕಳೆದುಕೊಂಡು ಏನೋ ಬದುಕ್ತಿದೀವಿ ಆ ತರ ಆಗಿದ್ದಾರೆ. ಈ ತರಹ ಬಹಳಷ್ಟು ಸಮಸ್ಯೆ ಇದೆ. ಅದಕ್ಕೆಲ್ಲ ನಾವು ಈಗ ಉತ್ತರವನ್ನ ನೋಡೋಣ. ನಾವು ಮುಲಾಮನ್ನ ಹಚ್ಚಬೇಕು ಗಾಯಕ್ಕೆ. ಆದ್ರೆ ನಾವು ನೆನಪುಗಳು, ನನಗ ಆತರ ಆಗಿತ್ತು, ಆತರ ಆಯ್ತು, ಆತರ ಆಗಿದ್ದ ವ್ಯಕ್ತಿನೇ ಮನಸ್ಸು ಮುಂದೆ ಬರ್ತಾ ಇದ್ದಾನೆ, ಕಣ್ಣು ಮುಂದೆ ಬರ್ತಾ ಇದೆ, ನನಗೆ ಅದನ್ನ ಮರೆಯೋದಕ್ಕಾಗ್ತಿಲ್ಲ. ಈ ತರದ ಸಮಸ್ಯೆ ಬಹಳ ಹೆಣ್ಮಕ್ಳಿಗೆ ಇರುತ್ತೆ. ಇದು ಗೆಲ್ಲುವುದು ಹೇಗೆ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ಫಾರ್ಗಿವ್ ಅಂತಂದ್ರೆ ಅವನ್ನ ಫಾರ್ಗೆಟ್. ಈ ಜಗತ್ತಲ್ಲಿ ಇಲ್ದೋದವ್ರನ್ನ ಫಾರ್ಗೆಟ್ ಮಾಡ್ತೀವಲ್ಲ, ಹಾಗೆ ಮರೆತ ಹಾಗೆ. ನಮ್ ಯೂಸಲಿ ಯಾವಾಗ ಹೀಗಾಗುತ್ತೆ ಅಂತಂದ್ರೆ, ನಮ್ಗೆ ನಾವೇ ಮೋಸವನ್ನ ಮಾಡಿಕೊಂಡಾಗ ಅಥವಾ ವ್ಯಕ್ತಿ ಮೋಸವನ್ನ ಮಾಡಿದಾಗ, ಈ ಮೋಸ ಹೋದ
ಫೀಲಿಂಗ್ ಇದೆಯಲ್ಲ, ಅದು ಎಲ್ಲದಕ್ಕಿಂತ ಹೆಚ್ಚು ನೋವನ್ನ ಕೊಡುತ್ತೆ, ನೆನಪನ್ನ ಕೊಡುತ್ತೆ. ಈ ನೆನಪು ಮತ್ತು ನೋವು ಇದರಿಂದ ಮುಕ್ತಗೊಳ್ಳುವುದು ಸುಲಭದ ಮಾತಲ್ಲ. ಅದಕ್ಕೆ ನಂಬರ್ 1 ಅಂದ್ರೆ ನಾವು ಫರ್ಗಿವ್ ಮಾಡ್ಬೇಕು. ಯಾರನ್ನ? ನಮ್ಮನ್ನ, ಹಾಗೆ ಆ ವ್ಯಕ್ತಿಯನ್ನ. ಯಾರು ನಮ್ಗೆ ನೆನಪನ್ನ ಕೊಟ್ಟಂತಹ ವ್ಯಕ್ತಿ, ಅದು ಸವಿ ನೆನಪಾಗಿರ್ಬಹುದು ಅಥವಾ ಕೆಟ್ಟ ನೆನಪಾಗಿರ್ಬಹುದು. ಆ ಕೆಟ್ಟ ನೆನಪಾದ್ರೂ ಆತನನ್ನ ಕ್ಷಮಿಸಿ, ಹಾಗೆ ನಿಮ್ಮನ್ನ ಕ್ಷಮಿಸ್ಕೊಳ್ಳಿ. ಹಾಗೆ ಒಳ್ಳೆ ನೆನಪಾದ್ರೂ ಸಹ ನಿಮ್ಮನ್ನ ಕ್ಷಮಿಸಿಕೊಳ್ಳಿ, ಅವನನ್ನು ಕ್ಷಮಿಸ್ಬಿಡಿ. ಒಟ್ನಲ್ಲಿ ನಿಮ್ಮ ಪರಿಸ್ಥಿತಿಗೆ ಕಾರಣರಾದ ಎಲ್ಲ ವ್ಯಕ್ತಿಯನ್ನ ಮನಃಪೂರ್ವಕವಾಗಿ ಕ್ಷಮಿಸಿ. ಇದು ಹೇಳೋದು ಸುಲಭ ಮೇಡಮ್, ಆದ್ರೆ ಕಷ್ಟ ಅಂತ ನೀವು ಹೇಳ್ಬೋದು. ನಿಜ, ಕ್ಷಮಿಸೋದು ನಾವು ಬೇರೆಯವರಿಗೆ ಮಾಡುವ ಉಪಕಾರ ಅಲ್ಲ, ನಮಗೆ ನಾವೇ ಮಾಡಿಕೊಳ್ಳುವ ಉಪಕಾರ. ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಕ್ಷಮಿಸೋದು ಬಹಳ ಸುಲಭ. ಅವಾಗ ಕ್ಷಮೆ ಅನ್ನೋದು ಸುಲಭವಾಗಿ ಬರುತ್ತೆ. ಆದರೆ ನಿಮ್ಮ ಮನಸ್ಸಿನಲ್ಲಿ ನೀವು ಬಿಡುಗಡೆಗೆ ಸಿದ್ಧಗೊಳ್ಳದ ಹೊರತು, ಅಂದ್ರೆ ನಿಮ್ಗೆ ಒಬ್ಬ ಎಕ್ಸ್ ಬಾಯ್ ಫ್ರೆಂಡ್ ಇದ್ದ ಅಂತ ಅನ್ಕೊಳ್ಳಿ, ಅಥವಾ ಎಕ್ಸ್ ಯಾವ್ದೋ ಸಂಬಂಧ ಇತ್ತು ಅಂತ ಅನ್ಕೊಳ್ಳಿ. ಆ ಸಂಬಂಧವನ್ನ ನಿಮ್ಮ ಮನಸ್ಸಿನಿಂದ ಬಿಡುಗಡೆ ಮಾಡಬೇಕು. ಅಂದ್ರೆ ಆ ವ್ಯಕ್ತಿ ನನ್ಗಿನ್ನ ಅವಶ್ಯಕತೆ ಇಲ್ಲ, ಆ ವ್ಯಕ್ತಿ ನನ್ಗೆ ಬೇಡ, ಅಥವಾ ಆ ವ್ಯಕ್ತಿಯನ್ನ ನಾನು ಸಂಪೂರ್ಣವಾಗಿ ಮರೆಯೋದಕ್ಕೆ ಸಿದ್ಧಳಿದ್ದೇನೆ ಅಂತ ಅಂದಾಗ ಮಾತ್ರ ಈ ಹೊಸ ಸಂಬಂಧಕ್ಕೆ ಹೂ ಅನ್ನಿ. ಇಲ್ಲ ಅಂತಂದ್ರೆ ಸುಮ್ಮನಿದ್ಬಿಡಿ. ಈ ಹೊಸ ಸಂಬಂಧ ಮತ್ತು ಹಳೆಯ ಸಂಬಂಧ ಎರಡರ ಮಧ್ಯೆ ಸಿಕ್ಕಾಕೊಂಡು ನಲುಗುವಂತ ಆಗಬಾರದು. ಅದಕ್ಕೋಸ್ಕರ ನೀವು ಹಳೆಯ ಸಂಬಂಧವನ್ನ ಸಂಪೂರ್ಣವಾಗಿ ಟಾಟಾ ಬಾಯ್ ಅಂತ ಹೇಳುವ ಮನಸ್ಥಿತಿಗೆ ಬಂದ ಮೇಲೆ ಈ ಹೊಸ ಸಂಬಂಧಕ್ಕೆ ಹೂವನ್ನಿ. ಆಗ ಮಾತ್ರ ನಿಮ್ಗೆ ಈ ಬೇಡದ ಘಟನೆಯನ್ನ, ಬೇಡದ ವ್ಯಕ್ತಿಯನ್ನ ಮರೆಯೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ವರ್ತಮಾನದ ಬದುಕು ಸುಂದರವಾಗಿರುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು. ಹಾಗೆ ನೀವು ದೈವ ಭಕ್ತರಾಗಿದ್ರೆ, ಪೂಜೆ ವ್ರತ ಅಂತವೆಲ್ಲ ಮಾಡುವಂತವರಾಗಿದ್ರೆ, ಒಂದು ಸುಲಭದ ಮಾರ್ಗ, ನೀವು ದೇವರ ಪೂಜೆಯನ್ನ ಮಾಡಿದ ನಂತರ ಕೈಯಲ್ಲಿ ನೀರನ್ನ ಹಾಕಿಕೊಂಡು ದೇವರಿಗೆ ಅರ್ಘ್ಯವನ್ನ ಬಿಡಬೇಕು. ಅದು ನಿಮಗೆ ಗೊತ್ತಿದೆಯೋ ಇಲ್ವೋ ನಾನು ಹೇಳ್ತೀನಿ. ಇದು ಸ್ವಾದಿಷ್ಠಾನ ಚಕ್ರ, ಅಂದ್ರೆ ಜಲತತ್ವದ ಚಕ್ರ. ಈ ನೀರು ಹೇಗೆ ನೆನಪನ್ನ ಇಟ್ಕೊಳ್ಳುತ್ತೆ, ನೀರು ಎಲ್ಲವನ್ನ ಗ್ರಹಿಸುತ್ತೆ ಅನ್ನೋದು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ನೀರಿನಲ್ಲಿ ನೆನಪುಗಳಿದ್ದಾವೆ ಅಂತ. ಹಾಗೆ ನಮ್ಮ ಈ ಇಡೀ ದೇಹದಲ್ಲಿ ನೆನಪುಗಳು, ಮೂಲಾಧಾರ ಚಕ್ರದಲ್ಲಿ ನಮ್ಮ ಆಧ್ಯಾತ್ಮಿಕ ನೆನಪುಗಳಿದ್ರೆ, ಸ್ವಾದಿಷ್ಠಾನ ಚಕ್ರದಲ್ಲಿ ನಮ್ಮ ಇಹದ, ಅದರಲ್ಲೂ ನಮ್ಮ ದೈಹಿಕವಾಗಿ ನಾವು ಪ್ರಜನನ ಒಂದು ಚಟುವಟಿಕೆಗೆ ಸಂಬಂಧಿಸಿದ ಯಾವ್ಯಾವ ಚಟುವಟಿಕೆಯನ್ನ ಮಾಡ್ತೀವಿ, ಲೈಂಗಿಕ ಕ್ರಿಯೆಗೆ ಸಂಬಂಧಪಟ್ಟ ಯಾವ್ಯಾವ ಚಟುವಟಿಕೆಯನ್ನ ಮಾಡ್ತೀವಿ, ಅದೆಲ್ಲದರ ನೆನಪು ಸ್ವಾದಿಷ್ಠಾನ ಚಕ್ರದಲ್ಲಿ ಇರುತ್ತೆ. ಈ ಚಕ್ರ ಸ್ವಚ್ಛವಾಗ್ಬೇಕು, ಪರಿಶುದ್ಧವಾಗಿರ್ಬೇಕು ಅಂತಂದ್ರೆ ಒಂದು ಮೊನೊಗಮಿ, ಇನ್ನೊಂದು ಬ್ರಹ್ಮಚರ್ಯ ಅಂತೆಲ್ಲ ಹೇಳ್ತೀವಿ. ಈ ಬ್ರಹ್ಮಚರ್ಯ ಮೊನೊಗಮಿ ಎಲ್ಲ ಇವತ್ತಿನ ಮಟ್ಟಿಗೆ ಸಾಧ್ಯ ಆಗೋದಿಲ್ಲ. ಅದು ಬೇರೆದೇ ವಿಷಯ, ಅದನ್ನ ಇಲ್ಲಿ ತರೋದಿಲ್ಲ. ಆದ್ರೆ ನಿಮ್ಗೆ ಯಾವಾಗ ಈ ನೆನಪುಗಳ ಬಗ್ಗೆ ತುಂಬಾ ಒತ್ತಡ ಇದೆ, ಸುಲಭಕ್ಕೆ ಹೋಗ್ತಾ ಇಲ್ಲ, ದೇವರ ಭಕ್ತಿ ಇದೆ, ಪೂಜೆ ಗೀಜೆ ಮಾಡುವಂತವ್ರಿದ್ದೀರಿ, ಅಂತವರಿಗೆ ಇದು ಸುಲಭ ಮಾರ್ಗ. ಏನಂದ್ರೆ ನೀವು ಪೂಜೆ ಮುಗಿದ ತಕ್ಷಣ ಕೈಯಲ್ಲಿ ನೀರು ಹಾಕ್ಬಿಟ್ಟು ನಿಮ್ಮ ದೇವರಿಗೆ ನಿಮ್ಮ ಎಲ್ಲ ನೆನಪುಗಳು, ಕರ್ಮಗಳು ಎಲ್ಲವನ್ನ ಅರ್ಪಿಸಿಬಿಡಿ. ಇದು ನಿಮ್ಮ ಮನಸ್ಸಿನೊಳಗಡೆಯ ಎಷ್ಟೋ ಈ ಗೊಂದಲಗಳು, ನೆನಪುಗಳು ಕಾಡುವ ಇತಿಹಾಸ ಇದೆಯಲ್ಲ, ಅದನ್ನ ನಾಶ ಮಾಡುತ್ತೆ. ನೀವು ಇದ್ಯಾವುದನ್ನು ನಂಬೋದಿಲ್ಲ. ಯು ಆರ್ ಟೋಟಲಿ ಮಾಡರ್ನ್ ಅಂಡ್ ಪ್ರಗತಿಪರರು ಅಂತಂದ್ರೆ ನೀವು ಒಂದ್ ಮಾಡ್ಬೋದು. ಯೂಟ್ಯೂಬ್ ಅಲ್ಲಿ ಒಳ್ಳೊಳ್ಳೆಯ ಮ್ಯೂಸಿಕ್ ಸಿಗುತ್ತೆ, ಅದರಲ್ಲೂ ಸ್ವಾದಿಷ್ಠಾನ ಚಕ್ರಕ್ಕೆ ಸಂಬಂಧಪಟ್ಟ ಮ್ಯೂಸಿಕ್ ಸಿಗುತ್ತೆ. ಅಂತ ಅದನ್ನ ನೀವು ಅನುಭವಿಸ್ತಾ ಹೋಗ್ಬೇಕು. ಅದನ್ನ ಹಾಕ್ಬಿಟ್ಟು 1-2-3 ತಾಸು ಪ್ರತಿದಿನ ಕೇಳಿದ್ರೆ 21 ದಿನದಿಂದ 45 ದಿನಗಳ ಒಳಗೆ ನಿಮ್ಮ ಮನಸ್ಸಿನಾಳದಲ್ಲಿರುವ ಆ ವ್ಯಕ್ತಿ ಮತ್ತು ವ್ಯಕ್ತಿಗೆ ಸಂಬಂಧಪಟ್ಟ ನೆನಪುಗಳು ನಾಶವಾಗಿ ನೀವೊಬ್ಬ ಪರಿಶುದ್ಧ ಹೂವಿನಂತೆ ಆಗ್ತೀರಿ. ಇದು ಕೂಡ ಒಂದು ಹಂತದಲ್ಲಿ ಸಾಬೀತಾಗಿದೆ. ನೀವು ಅನುಭವಿಸಿ ನನಗೆ ಕಮೆಂಟ್ ಅಲ್ಲಿ ಹೇಳಿ, ಅಥವಾ
ನಿಮ್ಗೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಮುಜುಗರ ಇದ್ರೆ ಮೆಸೇಜ್ ಕೂಡ ಮಾಡ್ಬೋದು. ಇದ್ರ ಬಗ್ಗೆ ಒಂದು ಅಧ್ಯಯನನ ನಾವು ಮಾಡ್ಬೋದು. ಏನಂತೀರಾ? ಇದನ್ನು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಈ 5 ಟಿಪ್ಪುಗಳನ್ನ ನೀವು ಸರಿಯಾಗಿ ಪಾಲಿಸಿದ್ದೆ ಆದ್ರೆ ಹಳೆಯ ನೆನಪುಗಳು, ಹಳೆಯ ವ್ಯಕ್ತಿ ನೀವು ಇವತ್ತು ಏನು ಸಂಭ್ರಮಿಸೋದಕ್ಕೆ, ಉತ್ಸವವನ್ನ ನಡೆಸೋದಕ್ಕೆ ಸಿದ್ಧರಾಗಿದ್ದೀರಲ್ಲ, ಆ ಉತ್ಸವ ಅದ್ಭುತವಾಗಿ ಆಗುತ್ತೆ. ಅಲ್ಲಿ ಯಾವುದೇ ಕಲ್ಮಶ ಇರೋದಿಲ್ಲ, ಯಾವುದೇ ನೆನಪುಗಳ ಭಾರ ಇರೋದಿಲ್ಲ, ಹಾಗೆ ಯಾವುದೇ ಹೋಲಿಕೆ ಇರೋದಿಲ್ಲ. ಅಲ್ಲಿ ಒಬ್ಬ ಹೊಸ ವ್ಯಕ್ತಿಯನ್ನ, ಹೊಸ ಬೆಳಗನ್ನ ಆಹ್ವಾನ ಮಾಡಿಕೊಳ್ಳುವ ತಾಜಾತನ ಇರುತ್ತೆ. ಅಂತಹ ತಾಜಾತನ, ಅಂತಹ ಪರಿಶುದ್ಧತೆ, ಅಂತಹ ಮನಸ್ಸಿನ ನಿಷ್ಕಲ್ಮಶ ಬದುಕು ನಿಮ್ಗೆ ಆಗ್ಲಿ ಅಂತ ಆಶಿಸ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇದು ಉಪಯುಕ್ತ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ನಮಸ್ಕಾರ.